ಆಚಾರ್ಯರು ಆರು ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಅನ್ನುವ ಪದ್ಯಕ್ಕೆ ತಾತ್ಪರ್ಯವನ್ನು ಕೂಡ ವಿಶೇಷವಾಗಿ ಹೇಳುವ ಸಂದರ್ಭ ಬಂದಾಗ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯಾಕರವನ್ವಿತೆ ಅನ್ನುವ ಮಾತು ಹೇಳಿ ನಾವು ನಡೆಸುವ ಹಲವು ಜನರಿಗೆ ಅನುಕೂಲಕರವಾದ ಕರ್ಮ ನಿರ್ವಹಣೆಯನ್ನು ಮಾಡ್ತೇವೆ. ಅದೇ ಶುಶ್ರೂಷೆಯ ರೀತಿಯಲ್ಲಿ ಏನು ಕರ್ತವ್ಯವನ್ನು ನಿರ್ವಹಿಸ್ತೇವೆ ಅದೇ ದೇವರಿಗೆ ಕೊಡುವ ಕರ. ಹಾಗೆ ಅಂತ ತಿಳಿದು ಯಾರು ಕೆಲಸ ಮಾಡ್ತಾನೋ ಅವನು ಯೋಗವನ್ನ ಪಡೀತಾನೆ, ಯೋಗವನ್ನ ಪಡೆಯುವ ವಿಧಾನವನ್ನು ಅವನು ತಿಳ್ಕೊಂಡಿದ್ದಾನೆ, ಅಂಥವನಿಗೇನೆ ಹರಿಯಲ್ಲಿ ವಾಸವಾಗುತ್ತೆ ಅನ್ನುವ ಅಂಶವನ್ನ ಹೇಳಿದ್ರು. ಸಿದ್ಧನಿಗೂ ಅಸಿದ್ಧನಿಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಸಿದ್ಧ ಈ ಹಿಂದೆ ಆ ಕರ್ತವ್ಯವನ್ನು ನಿರ್ವಹಿಸಿ ಅವನು ಇಂಟ್ರೋವರ್ಟ್ ಆಗ್ತಾನೆ, ಅವನು ಒಳಮುಖ ಅಂದ್ರೆ ಸಾಧನೆಯಲ್ಲಿ ಒಳಮುಖದ ಹಂತವನ್ನ ತಲುಪ್ತಾನೆ. ಯಾರು ಇನ್ನೂ ಅಂತರಂಗದ ಕಡೆಗೆ ಸಾಗಿಲ್ವೋ ಅವನಿಗದು ನಿಶ್ಚಯವಾಗಿ ಆ ಕೆಲಸದಲ್ಲಿ ಆತ ಪೂರ್ತಿ ತೊಡಗಬೇಕು ಅಂತ ಅರ್ಥ. ಆಮೇಲೆ ಅವನು ಕೆಲಸ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಮಾಡುವ ಒತ್ತಡ ಅವನಿಗೆ ಇರಲ್ಲ ಅಂತಷ್ಟೇ ಅರ್ಥ. ಅವನು ಯಾರಿಗೂ ಸಿಗದೇ ಇಲ್ಲ, ಎಲ್ಲಿಗೂ ಬರುದೇ ಇಲ್ಲ ಅಂತ ಹಾಗರ್ಥ ಅಲ್ಲ. ಅವನು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವನಿಗೆ ಅದರಲ್ಲಿ ಅದು ತಡೆ ಆಗಲ್ಲ ಅನ್ನೋದನ್ನ ಹೇಳಿದ್ರು. ಹಾಗಾಗಿ ಪ್ರಾಪ್ತೋಪಾಯಸ್ತು ಸಿದ್ಧ ಸ್ಯಾತ್ ಪ್ರೇಪ್ಸು ಸಾಧಕ ಉಚ್ಯತೆ ತಸ್ಯ ಪ್ರಾಪ್ತಿ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರಃ. ಇದು ಮತ್ತೊಂದು ಅಪರೂಪದ ಮಾತು. ಅವನು ಯಾವುದೇ ಜೀವಿಯಾದ್ರೂ ಸರಿ ಆ ಉಪಕಾರವನ್ನ ಮಾಡಿದ ಅಂದ್ರೆ ಜೀವಿಗೆ ಸಂತುಷ್ಟೋ ಭವತಿ ಈಶ್ವರಃ, ಭಗವಂತ ಅತ್ಯಂತ ಸಂತುಷ್ಟನಾಗ್ತಾನೆ. ಸಿದ್ಧೋಪಾಯೇನ ವಿಷ್ಣೋಸ್ತು ಧ್ಯಾನ ವ್ಯಾಖ್ಯಾನಾರ್ಚನಾಧಿಕಂ, ಧ್ಯಾನಾಖ್ಯಾನ ಅರ್ಚನಾಧಿಕಂ. ಮತ್ತೆ ಹಾಗಾದ್ರೆ ಅವನೇನ್ ಟ್ಯಾಕ್ಸ್ ಕಟ್ಟಬೇಕು? ಸಿದ್ಧೋಪಾಯ ಅವನಿದ್ದು ಆಮೇಲೆ ಏನು ಅಂದ್ರೆ ನಿರಂತರ ಭಗವಂತನಲ್ಲಿ ಧ್ಯಾನ ಮತ್ತು ಪೂರ್ವಾಚಾರ್ಯರು ಕೊಟ್ಟ ಅಪರೂಪದ ಕೃತಿಗಳಿಗೆ ಅಥವಾ ಏನಾದ್ರೂ ಒಂದು ಜ್ಞಾನ ಮಲಿನವಾಗಿದ್ರೆ ಅದನ್ನು ಶುದ್ಧೀಕರಿಸುವ ಆಖ್ಯಾನ, ಹೇಳುವುದಾಗಿರ್ಬೋದು ಬರೆಯುವುದಾಗಿರ್ಬೋದು, ಚೆನ್ನಾಗಿ ಹೇಳುವುದು. ಖ್ಯಾ ಅಂದ್ರೆ ಖ್ಯಾ ಪ್ರಕಥನೆ ಹೆಚ್ಚು ಕಮ್ಮಿ, ವ್ಯಾಖ್ಯಾನ ಅಂದ್ರೆ ಬರೆಯುವುದು, ಆಖ್ಯಾನ ಅಂದ್ರೆ ಹೇಳುವುದು, ಒಳ್ಳೆ ರೀತಿಯಿಂದ ವಿಷಯಗಳನ್ನ ಜನರಿಗೆ ಮುಟ್ಟಿಸುವುದು. ಅದು ಇನ್ನೂ ದೀರ್ಘಕಾಲ ಉಳಿಬೇಕು. ಅದು ಯಾಕೆಂದ್ರೆ ತಪ್ಪು ಬರೆದಿಟ್ಟು ಬಿಟ್ರೆ ಅದಷ್ಟು ಅನರ್ಥ ಇನ್ನೊಂದಿಲ್ಲ. ಆದ್ರೆ ಅಕಸ್ಮಾತ್ ಗೊತ್ತಿಲ್ಲದೆ ತಪ್ಪು ಹೇಳಿದ್ರು ಅದನ್ನ ಸರಿಪಡಿಸಿ ಮತ್ತೆ ಅವನನ್ನ ಬೇಕಾದಂತೆ ತಿದ್ದಬಹುದು, ಬರ್ದಿದಂತಿದ್ಲಿಕ್ಕೆ ಕಷ್ಟ. ಆದ್ರಿಂದಾಗಿ ನಾಣ್ಯತ್ ಕರ್ಮ ತಸ್ಯ, ಅದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಭಗವಂತನ ಪೂಜೆ ಅರ್ಚನಾಧಿಕಂ, ಅದು 3: ಧ್ಯಾನ ಒಳಗಿನಿಂದ ಪೂಜೆ, ಆಖ್ಯಾನ ಹೊರಗಿನಿಂದ ಹೇಳುವ ಪೂಜೆ, ಇನ್ನೂ ಪೂರ್ತಿ ಶಾರೀರಿಕವಾದ ಅಂದ್ರೆ ಮನಸ್ಸಿನಿಂದ, ಮಾತಿನಿಂದ ಮತ್ತು ಶರೀರದಿಂದ 3 ತರದ ಕರ್ಮವನ್ನು ಮಾಡಲೇಬೇಕು. ನೋಡಿ, ಇಲ್ಲೂ ಅವನು ಸಿದ್ಧ ಅಂದ್ರೆ ಜ್ಞಾನಯೋಗಿ ಅಂತ ಲೆಕ್ಕ. ಆ ಸಿದ್ಧನಾಗಿದ್ರು ಕೂಡ ಅವನಿಗೆ 3 ತರದ ಧ್ಯಾನಾಖ್ಯಾನಾರ್ಚನಾಧಿಕಂ ಅನ್ನುವ ಈ 3 ಕೆಲಸ ಬಿಟ್ಟು ಹೋಗುವುದೇ ಇಲ್ಲ. ಸಿದ್ಧೋಪಾಯೇನ ವಿಷ್ಣೋಸ್ತು ಕಾರ್ಯಂ ನಾಣ್ಯತ್, ಅವನಿಗೆ ಬೇರೆ ಕೆಲಸ ಇಲ್ಲ. ತೇನ ತುಷ್ಟೋ ಭವತಿ ಕೇಶವ, ಅದರಿಂದನೇ ಅವನು ತೃಪ್ತಿಯನ್ನು ಹೊಂದುತ್ತಾನೆ. ಇದು ಪ್ರವೃತ್ತ ಅನ್ನುವ ಗ್ರಂಥದ ಮಾತು ಇತ್ತು. ನಾರಾಯಣ. ಭಾಗವತದಲ್ಲಿ ಬಂದ ಮಾತು ಶಮ ಅಂದ್ರೆ ಶಾಂತಿ ಅನ್ನುವ ಶಬ್ದವಂತಲ್ವ, ಅದಕ್ಕೆ ಹೇಳಿದ್ದು.
ಶಮ ಕಾರಣ ಮುಚ್ಯತೆ ಅನ್ನೋ ಮಾತು ಬಂತು. ಶಮ ಅಂದ್ರೆ ಭಗವಂತನಲ್ಲಿ ಭಕ್ತಿ, ಭಕ್ತಿಗೆ ಕಾರಣವಾದ ಈ ಸಿದ್ಧ ಪುರುಷರ ಸಾಧನೆ ಇನ್ನಷ್ಟು ಅವರನ್ನ ಭಕ್ತಿಯ ನೆಲೆಯಲ್ಲಿ ಉಳಿಸತ್ತೆ ಅನ್ನೋದನ್ನ ಹೇಳಿದ್ರು. ನಾರಾಯಣ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಈ ಸಾಮಾನ್ಯವಾದ ಲೋಕದ ಭಾವ ಯದಾಹಿನ ಇಂದ್ರಿಯಾರ್ಥೇಷು ನ ಕರ್ಮಸು ಅನುಷಜ್ಯತೆ, ಎಲ್ಲ ಷಜ್ಜತೆ ಅಂತ ಮಾಡಿದ್ದಿದೆ, ಅದು ಅನುಷಜ್ಯತೆ. ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಮುಖ್ಯವಾಗಿ ಅದರ ಸಾರ ಇಂದ್ರಿಯ ವಿಷಯಗಳಲ್ಲಿ ಮತ್ತು ಬಾಹ್ಯ ಕರ್ಮಗಳಲ್ಲಿ ಮನಸ್ಸು ಯದಾ ನ ಷಜ್ಜತೆ ಅನುಷಜ್ಯತೆ, ಇಂದ್ರಿಯಗಳು ಯಾವ ವಿಷಯಗಳನ್ನ ನನಗೆ ಬೇಕು 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 ಅಂತ ಅಪೇಕ್ಷೆ ಪಡುತ್ತೋ ಮತ್ತು ಇಂಥ ಅವ್ಯವಸ್ಥಿತವಾದ ಚಟುವಟಿಕೆಗಳಲ್ಲಿ ಮತ್ತೆ ಮತ್ತೆ ತೊಡಗುತ್ತೋ ಆಗ ಅವನಿಗೆ ದಾರಿ ಕೆಡುತ್ತೆ. ಆದರೆ ಯಾರು ಇಂದ್ರಿಯಾರ್ಥಗಳಲ್ಲಿ ತೊಡಗುವುದಿಲ್ಲವೋ, ಬೇಡದ ಕರ್ಮಗಳಿಗೆ ಅಂಟಿಕೊಳ್ಳುವುದಿಲ್ಲವೋ ಅವನು ಸರ್ವ ಸಂಕಲ್ಪ ಸನ್ಯಾಸಿ, ಎಲ್ಲ ಬಗೆಯ ಸಂಕಲ್ಪಗಳನ್ನು ಕೂಡ ಕಳಚಿಕೊಂಡ ಹಾಗೆ. ಯೋಗಾರೂಢಸ್ತದೋಚ್ಯತೆ, ಅವನನ್ನ ಯೋಗ ಸಿದ್ಧ ಅಂತ ಕರೀತಾರೆ. ಅವನನ್ನ ನಿಜವಾಗಿ ಅವನು ಯೋಗ ಸಿದ್ಧ ಅಂತ ಅನಿಸಿಕೊಳ್ತಾನೆ. ಈಗ ಹಿಂದೆ ಸಮಾಧಿ ಅನ್ನುವ ಶಬ್ದ ಬಂತು. ಯೋಗಾರೂಢ ಅಂದ್ರೆ ಅದು ಅವನ ಸಾಧನೆಯ ಎತ್ತರದ ದಾರಿ ಅಂತ. ಭಗವಂತನ ಸಂಬಂಧವೇ ಯೋಗ, ಭಗವಂತನಲ್ಲಿ ಭಕ್ತಿಯೇ ಶಮ ಅನ್ನುವ ಮಾತುಗಳಿಗೆ ಹಿಂದೆ ಉಪಾಯ ಅನ್ನುವ ಅರ್ಥದಲ್ಲಿ ಬಂತು. ಯೋಗ ಅಂದ್ರೆ ಉಪಾಯ ಅಂತ. ಈ ಇನ್ನು ಕೆಲವು ವಿಶೇಷ ಶಬ್ದಗಳು ಅದರ ಜೊತೆಗೆ ಸೇರಿಕೊಂಡಾಗ ಆವಾಗ ಅದು ಹಿಂದೆ ಬಂತು. ಯೋಗ ಅನ್ನೋ ಶಬ್ದ ಇದ್ದಾಗ ಅದು ಜ್ಞಾನೋಪಾಯವನ್ನ ಪೂರ್ಣಗೊಳಿಸಿದವನು ಯೋಗಾರೂಢ ಅಂತ ಬಂದದ್ರಿಂದ ಹಿಂದೆ ಅದಕ್ಕೆ ಅದು ಜ್ಞಾನ ಯೋಗ. ಯೋಗ ಶಬ್ದಕ್ಕೆ ಬೇರೆ ಏನಾದ್ರೂ ಶಬ್ದ ಸೇರಿಸಿದ್ರೆ ಇನ್ನು ಬೇರೆ ಬೇರೆ ಯೋಗಗಳಾಗುತ್ತೆ, ಕರ್ಮಯೋಗ ಇತ್ಯಾದಿಗಳು. ಈಗ ಯೋಗದ ಅಂದ್ರೆ ಉಪಾಯದ ಏಣಿಯನ್ನ ಹತ್ತಿ ಉಪ್ಪರಿಗೆ ಹೋಗಿ ಕೂತವ ಯೋಗಾರೂಢ ತದೋಚ್ಯತೆ ಅಂತ ಮಾತು ಬಂತು. ಕರ್ಮಯೋಗವೋ ಜ್ಞಾನ ಯೋಗವೋ ಭಕ್ತಿ ಯೋಗವೋ ಧ್ಯಾನ ಯೋಗವೋ ಯಾವುದೋ ಒಂದು ಈ ಯೋಗಾರೂಢನಾಗಿ ಅವನಿಗೆ ಅಪರೋಕ್ಷ ಆದಾಗ ಅವನು ಏನ್ ಮಾಡ್ತಾನೆ ಅಂತ ಅನ್ನೋದನ್ನು ಹೇಳಿ ನಾವು ನೋಡಿದ್ವಿ. ಭಗವಂತನ ಕಥೆಯನ್ನು ಹೇಳೋದು, ಶಾಸ್ತ್ರಗಳ ವಿಚಾರವನ್ನ ಚಿಂತನೆಯನ್ನ ನಡೆಸೋದು, ಮನನ ಶ್ರವಣ ನಿಧಿಧ್ಯಾಸನ ಇತ್ಯಾದಿಗಳೆಲ್ಲ ಧ್ಯಾನಕ್ಕೆ ಮೆಟ್ಟಿಲು. ಅದು ಇನ್ನು ಮುಂದೆ ಹೋದಾಗ ಧಾರಣ ಆಗುತ್ತೆ, ಅದೇ ಧ್ಯಾನ ಆಗುತ್ತೆ. ಅದು ಇನ್ನೂ ಅಪಾರ ಸ್ಥಿತಿಗೆ ಹೋದಾಗ ಅಪ್ರಯತ್ನವಾಗಿ ನಡೆದಾಗ ಸಮಾಧಿ ಆಗುತ್ತೆ. ಕೊನೆಯ ಮೆಟ್ಟಲು ಏರುವ ತನಕವೂ ಕೂಡ ಈ ವಿಹಿತ ಕರ್ಮಾನುಷ್ಠಾನ ಅನ್ನೋದು ಅವನಿಗೆ ಸಹಕಾರ ಕೊಟ್ಟೇ ಕೊಡುತ್ತೆ. ಅದವನ ದಾರಿ ತಪ್ಪದಂತೆ ನೋಡ್ಕೊಳ್ತಾ ಇರುತ್ತೆ.
ಆ ದಾರಿಯನ್ನ ಮುಟ್ಟಿದ ಮೇಲೆ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೇ. ಅಂದ್ರೆ ಕಾರಣ ಅಂತ ಹೇಳಿದ್ಮೇಲೆ ಮತ್ತು ಆ ಕ್ರಿಯೆಗಳು ಏನ್ ಮಾಡ್ತವೆ ಅಂದ್ರೆ ಅವನಿಗೆ ಪ್ರಾರಬ್ಧ ಹೋಗಿದೆ, ಆ ಧ್ಯಾನ ಸಿದ್ಧಿಸಿದೆ, ಮತ್ತೇನ್ ಮಾಡುತ್ತೆ ಅಂದ್ರೆ ಶಮ ಕಾರಣ ಮುಚ್ಚತೆ ಅಂತ ಹಿಂದೆ ಹೇಳಿದ್ದು. ಅದು ಇನ್ನೂ ಹೆಚ್ಚು 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 ಭಗವಂತನಲ್ಲಿ ಪ್ರೀತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಎಲ್ಲಾ ರೀತಿಯ ಕರ್ಮಗಳಿಂದಲೂ ನಿವೃತ್ತಿ ಅಂತ ಅರ್ಥ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಸಮಾಧಿಯಲ್ಲಿ ಇದ್ದವನಿಗೂ ಕೃಷ್ಣನೇ ಹಿಂದೆ ಹೇಳಿದ್ದಾನೆ, ಆ ಹೊತ್ತಿಗೆ ಅವನಿಗೆ ಏನು ಚಟುವಟಿಕೆ ಇಲ್ಲ ಅಂತ ಬಿಟ್ರೆ ಆ ಸ್ಥಿತಿಯಿಂದ ಹೊರಗೆ ಬಂದಾಗ ಮತ್ತೆ ಸಾಮಾನ್ಯ ಮನುಷ್ಯನಂತೆ ಅವನು ಕೂಡ ಎಲ್ಲ ಕರ್ಮಗಳನ್ನು ಮಾಡಿಯೇ ಮಾಡ್ತಾನೆ ಅಂತ ಹಿಂದೆ ಹೇಳಿದ್ದಾರೆ. ಆದ್ರಿಂದಾಗಿ ಅಪರೋಕ್ಷದ ತುದಿಗೆ ಏರಿದಂತವನಿಗೆ ಆ ಸಂದರ್ಭದಲ್ಲಿ ವಿಧಿ ನಿಷೇಧ ಇಲ್ಲ, ಕರ್ಮ ಮಾಡದೇ ಇದ್ರೆ ಪಾಪ ಇಲ್ಲ, ಅದೇ ಎಲ್ಲ ಕರ್ಮಗಳ ಫಲ ಆದ್ರಿಂದ ಅಲ್ಲಿಂದ ಎಬ್ಬಿಸಿ ಅವನನ್ನು ಮತ್ತೆ ಕರ್ಮದ ಕಡೆಗೆ ಹೋಗು ಅಂತ ದೂಡಬೇಕಾಗಿಲ್ಲ. ಅಲ್ಲಿ ಅವನು ಆನಂದದ ತುತ್ತ ತುದಿಯಲ್ಲಿ ಕರ್ಮವನ್ನ ಅಂದ್ರೆ ಸುಖವನ್ನ ಅನುಭವಿಸ್ತಾ ಇರ್ತಾನೆ, ಭಗವನ್ ನಿಷ್ಠೆಯಲ್ಲಿರ್ತಾನೆ. ಅದರಿಂದಾಗಿ ಆ ಸ್ಥಿತಿಯನ್ನ ಯಾರು ತಪ್ಪಿಸುವುದೇ ಇಲ್ಲ. ಉಪ್ಪರಿಗೆಯಲ್ಲಿ ಹತ್ತಿದ ಮೇಲೆ ಮತ್ತೆ ಮೆಟ್ಲತ್ತು ಅಂತ ಎಲ್ಲಿಗೆ ಹೇಳುದು? ಉಪ್ಪರಿಗೆನೆ ಮುಖ್ಯ ಸಂಚಾರ, ಅದಾಯ್ತು, ಸಿದ್ಧಿ ಆಯ್ತು. ಆದ್ರೆ ಆ ಸ್ಥಿತಿಗೆ ಹೋಗುವ ತನಕ ಪ್ರಾರಬ್ಧ ಅಂತ ಒಂದು ಇರುತ್ತಲ್ಲ, ಅದರಿಂದಾಗಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಲೋಕದ ಚಟುವಟಿಕೆ ಇಲ್ಲ. ಆದ್ರೆ ಆ ಸ್ಥಿತಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರಾರಬ್ಧ ಕರ್ಮ ಮುಗಿಬೇಕು. ಪ್ರಾರಬ್ಧ ಕರ್ಮ ಅಂದ್ರೆ ತಲೆ ಚಚ್ಕೊಳ್ಳೋ ತರ ಅಲ್ಲ, ಅದು ಕೂಡ ಭಗವನ್ ನಿಷ್ಠೆಯ ಧರ್ಮವೇ. ಹರಿಕಥೆ ಮಾಡ್ತಾನೆ, ಚಿಂತನೆ ಮಾಡ್ತಾನೆ, ಪ್ರವಚನ ಮಾಡ್ತಾನೆ, 4 ಜನರ ಜೊತೆಗೆ ಒಳ್ಳೆಯ ಹರಟೆ ಹೊಡಿತಾನೆ. ಈ ಎಲ್ಲ ಕ್ರಿಯೆಗಳು ಕೂಡ ಪ್ರಾರಬ್ಧದಿಂದಾಗಿ ಲೋಕದ ಜನರ ಉಪಕಾರಕ್ಕಾಗಿ ಅಂತದ್ದನ್ನ ಮಾಡ್ಲೇಬೇಕು. ಈಗ ಶುಕಾಚಾರ್ಯರು ವಸ್ತುತಃ ವೈರಾಗ್ಯದ ತವನಿಧಿ. ಆದ್ರೆ ಅವರಿಗೂ ಕೂಡ ಅವರ ಪ್ರಾರಬ್ಧ ಒಂದಿದೆ. ಮಗುವನ್ನ ಕೊಂದು ಬಿಡ್ತೇನೆ ಅಂತ ಹಿಂದೆ ಮಾಡಿದ ಮಹಾ ಪ್ರತಿಜ್ಞೆಯಿಂದಾಗಿ ನಡೆಸ್ಲಿಕ್ಕಾಗ್ಲಿಲ್ಲನೂ ಒಂದು ಹೌದು, ದೇವರ ವಿರುದ್ಧವಾಗಿ ನಿಂತದ್ರಿಂದ ಆ ಮಗುವಿಗೆ ಅನ್ಯಾಯ ಮಾಡಿದ್ರು. ಅದನ್ನ ಮತ್ತೆ ಮರಳಿ ಆ ಮಗುವಿಗೆ ಮತ್ತು ಮಗುವಿನ ನೆಪದಲ್ಲಿ ನಮಗೆ ಭಾಗವತದ ಉಪದೇಶ ಮಾಡ್ಲಿಕ್ಕೋಸ್ಕರ ಹುಡುಕಿಕೊಂಡು ಬಂದ್ರು. ಹಾಗೆ ಯಾರು ಅತ್ಯಂತ ಉತ್ತಮ ಸ್ಥಿತಿಯನ್ನು ಹೊಂದಿರ್ತಾನೋ ಅವನು ಜಗತ್ತಿನ ಜೊತೆಗೆ ಸಂಪರ್ಕವೇ ಇಲ್ಲದೆ ಇದ್ರೆ ಆವಾಗ ಲೋಕ ಜರ್ಜರಿತವಾಗುತ್ತೆ. ಲೋಕದ ಜೊತೆಗಿನ ಸಂಬಂಧ ಮತ್ತು ಪ್ರಾರಬ್ಧ ಕರ್ಮದ ಪರಿಹಾರ ಇದೆರಡೂ ಒಂದು ರೀತಿಯಲ್ಲಿ ತಿದ್ದುವುದಕ್ಕೆ ಕಾರಣವಾಗುತ್ತೆ. ತಿರುಗಾಡ್ತಾ ತಿದ್ದುವುದು ಪ್ರಾರಬ್ಧ ಕರ್ಮ. ಗೀತಾ ತಾತ್ಪರ್ಯದ ಈ ಮಾತು ಅಂದ್ರೆ ಅವರು ಪ್ರಾರಬ್ಧ ಇದ್ದದ್ರಿಂದ ಆಖ್ಯಾನ ಮಾಡ್ತಾರೆ, ಅವರು ಪ್ರಾರಬ್ಧ ಇದ್ದದ್ರಿಂದ ಅರ್ಚನಾದಿ ಕರ್ಮಗಳನ್ನು ಮಾಡ್ತಾರೆ ಅಂತ. ಅಂದ್ರೆ ನಮ್ಗೆ ಆಚಾರ್ಯರು ಕೂಡ ಸಿಕ್ಕಿದ್ದು ದೇವರ ಮೇಲೆ ಅವರಿಗೆ ಪ್ರೀತಿ ಇದ್ರು, ದೇವರ ಆದೇಶದಂತೆ ಅವರ ಪ್ರಾರಬ್ಧವನ್ನು ಕಳ್ಕೊಳ್ಳಿಕ್ಕೋಸ್ಕರ ನಮ್ಗೆ ಈ ಗ್ರಂಥಗಳನ್ನೆಲ್ಲ ರಚನೆ ಮಾಡಿ ಹೋದ್ರು. ಹಾಗಾಗಿ ಬಹಳ ಯಾರೇ ದೊಡ್ಡವರಿಂದ ಏನೇ ರಾಘವೇಂದ್ರ ಸ್ವಾಮಿಗಳಿರ್ಬಹುದು, ಆಚಾರ್ಯರಿರ್ಬಹುದು, ಶುಕಾಚಾರ್ಯರಿರ್ಬಹುದು, ಇವರೆಲ್ಲ ನಮ್ಮನ್ನ ತಿದ್ದಲಿಕ್ಕೆ ಬಂದಿದ್ದಾರೆ ಅಂದ್ರೆ ಅವರಾಗ್ಲೇ ಭಗವಂತನ ಸಾಮೀಪ್ಯವನ್ನ ಅನುಭವಿಸಿದವರು. ಅದನ್ನ ಅನುಭವಿಸಿದವನಿಗೆ ಇಲ್ಲಿ ಬರ್ಲಿಕ್ಕೆ ಆಗುದೇ ಇಲ್ಲ. ಆದ್ರೆ ದೇವರಿಗೆ ಸರಿಯಾದ ಪ್ರಜೆಗಳಾಗಬೇಕು, ಕಂದಾಯ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಅವರು ದುಡ್ಡು ಕಟ್ಲಿಕ್ಕಲ್ಲ, ಈ ರೀತಿ
ಕರ್ತವ್ಯವನ್ನ ನಿರ್ವಹಿಸುವ ದೊಡ್ಡತನ. ಒಂದು ವೇಳೆ ದೇವರ ರಾಜ್ಯದಲ್ಲಿ ನಾವು ಅಂತಹ ಕರ್ತವ್ಯವನ್ನು ನಿರ್ವಹಿಸದೇ ಇದ್ರೆ ನಮಗೆ ಖಂಡಿತ ಭಗವಂತನ ಮೆಚ್ಚುಗೆಯನ್ನು ಸಂಪಾದಿಸ್ಲಿಕ್ಕಾಗುದಿಲ್ಲ. ಆದ್ರಿಂದಾಗಿ ಪರಿಚರ್ಯಾತ್ಮಕಂ ಕರ್ಮ, ಇನ್ನೊಬ್ಬರಿಗೆ ಸಹಾಯಕ್ಕಾಗಿ ಸರ್ವಿಸ್ ಕೊಡುವಂತದ್ದೇನಿದೆ ಅದೇ ನಿಜವಾದ ಶುಶ್ರೂಷ. ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು, ಯಾರೋ ಒಬ್ಬನಿಗಲ್ಲ. ಬದುಕಿರುವ ಪ್ರತಿ ವ್ಯಕ್ತಿಗೂ ಸಂಬಂಧಪಟ್ಟದ್ದು. ಅದು ಮನುಷ್ಯ ಧರ್ಮ. ಅಸಾಧಾರಣವಾದಂತಹ ಧರ್ಮವೇ ಪರಿಚರ್ಯ ಕರ್ಮ. ಅದು ಸಾಧಕರಿಗೂ ಬೇಕು, ಸಾಧನೆ ಮಾಡಿದವನಿಗೂ ಬೇಕು. ಸಾಧನೆ ಮಾಡಿದವನು ಬೇರೆ ರೀತಿ ಮಾಡ್ತಾನೆ, ಸಾಧನೆ ಆಗ್ತಾ ಇರುವವನು ಹೆಚ್ಚು ಹೊರಮುಖವಾದ ರೀತಿಯ ಪರಿಚರ್ಯ ಮಾಡ್ತಾನೆ. ಒಂದೊಂದು ವರ್ಣಕ್ಕೆ ಒಂದೊಂದು ತರದ ಕರ್ಮ, ಒಂದೊಂದು ಸ್ವಭಾವಕ್ಕೆ ಒಂದೊಂದು ತರದ ಧರ್ಮ. ಎಲ್ಲ ವರ್ಣದವರು, ಎಲ್ಲ ಸ್ವಭಾವದವರು, ಎಲ್ಲ ವ್ಯಕ್ತಿಗಳು ಒಂದೇ ತರದ ಕರ್ಮವನ್ನು ಮಾಡ್ಲಿಕ್ಕಾಗುದಿಲ್ಲ. ಆದ್ರೆ ಒಂದು ಮಾತ್ರ ಮಾಡಬಹುದು. ಅದನ್ನೇ ಹಿಂದಿನ ಪದ್ಯದಲ್ಲಿ ಆಚಾರ್ಯರ ವಿವರಣೆ ಬಂದದ್ದು, ನಾನಾ ಜನಸ ಶುಶ್ರೂಷ ಕರ್ಮಾಖ್ಯ ಕರ್ವನ್ವಿತೇ ಅಂತ. ರೋಗಿಗಳು, ದುಃಖಿತರು, ಬಡವರು, ದೀನರು, ಪತಿತರು, ಬಹಿಷ್ಕೃತರು, ಇವರೆಲ್ಲ ನಾನಾ ಬಗೆಯ ಜನ ಇದ್ದಾರೆ. ಕಷ್ಟದಲ್ಲಿರುವ, ಸಮಸ್ಯೆಗೆ ಒಳಗಾದ, ರೋಗ ಗುಣ ಆಗುವ ತನಕ ಅವನಿಗೆ ಸಹಾಯ ಮಾಡುದು. ಅವನಿಗೆ ಬಡವ ಒಬ್ಬ ಇರ್ತಾನೆ, ಅವನಿಗೆ ಅಗತ್ಯವಾದ ಆರ್ಥಿಕ ಸಹಾಯ ಮಾಡುದು. ಒಬ್ಬನಿಗೆ ಯಾರು ಮಾತು ಕೇಳೋರೇ ಇಲ್ಲ, ಅವನು ಮಾತು ಕೇಳಿಸಿಕೊಳ್ಳುವುದು. ಆಗ್ತಾ ಹೋದ ಹಾಗೆ ನನಗೆ ಯಾರು ಇಲ್ಲ ಅಂತ ಅನ್ಸ್ಲಿಕ್ಕೆ ಶುರುವಾಗತ್ತೆ. ನಾವ್ ಏನೆಲ್ಲ ಶರೀರ ಗಟ್ಟಿ ಇದ್ದಾಗ ಕಿರುಚಾಡಿರ್ತೇವೆ ಅದೆಲ್ಲ ಆಗ ನೆನಪಾಗುತ್ತೆ. ನಾವು ಹಿರಿಯರಿಗೆ ಅವಮಾನ ಮಾಡಿದ್ದು ನೆನಪಾಗುತ್ತೆ. ನಾವು ನಮ್ಮತನವನ್ನ ಕಳ್ಕೊಂಡು ಅವ್ಯವಸ್ಥೆ ಮಾಡಿದ್ದೆಲ್ಲವೂ ಕೂಡ ತಲೆ ಮೇಲೆ ಭಾರ ಇಳಿದಿರುತ್ತೆ. ಜಾರಿ ಬಿದ್ದವರಿದ್ರೆ ಎತ್ತಿ ಹಿಡಿ, ದುಃಖಿತರಿದ್ರೆ ಕಣ್ಣೀರು ಒರೆಸು. ಯಾರೇ ಇರ್ಬೋದು, ಏನೇ ಹಾನಿಗೊಳಗಾಗಿದ್ರೆ ಅಂಥವರಿಗೆ ಬೆಂಬಲಕ್ಕೆ ನಿಲ್ಲು. ಅದು ಹೆಣ್ಣಾಗಿರ್ಬಹುದು, ಗಂಡಾಗಿರ್ಬಹುದು. ಅವರ ಕಷ್ಟಕ್ಕೆ ನೆರವಾಗುವುದು, ಅವರ ಅವಶ್ಯಕತೆಯನ್ನು ಪೂರೈಸುವುದು, ಅದೇ ಶುಶ್ರೂಷೆ ಅಂದ್ರೆ. ಅದು ತಾನಾಗಿ ನಮ್ಗೆ ನಮ್ಮ ಎತ್ತರಕ್ಕೆ ಏರ್ಲಿಕ್ಕೆ ಎದುರಾಗುವ ಹಾಗೆ ಕಣ್ಣ ಮುಂದೆನೆ ಕಾಣ್ತಾ ಇರುತ್ತೆ. ಎಲ್ಲೋ ದೂರಕ್ಕೆ ಹೋಗ್ಬೇಕಾಗಿಲ್ಲ, ಅದು ತನ್ನಿಂದ ತಾನೇ ನಮ್ಮ ಕಣ್ಣ ಮುಂದೆ ಬರ್ತಾ ಇರುತ್ತೆ. ಅದರಿಂದಾಗಿ ನಾನಾ ಜನರ ಶುಶ್ರೂಷೆ ಅಂತ ಅನ್ನೋದು ಪ್ರತಿಯೊಬ್ಬನಿಗೂ ಮಸ್ಟ್ ಅಂಡ್ ಶುಡ್. ಅವನದನ್ನು ನಡೆಸಲೇಬೇಕು, ಅದು ಅವನ ಸ್ವಕರ್ತವ್ಯದಲ್ಲಿ ಒಂದು. ಹಾಗಾಗಿ ಧ್ಯಾನದ ಸ್ಥಿತಿಗೆ ತಲುಪುವ ತನಕವೂ ಕೂಡ ತುಂಬಾ ಬಾಹ್ಯಿಕವಾಗಿರುತ್ತೆ. ಆಮೇಲೆ ಸ್ವಲ್ಪ ಸಮಯ ಧ್ಯಾನದಲ್ಲೂ ಹೋಗುತ್ತೆ. ಸಿದ್ಧಿ ಆದ್ಮೇಲೆ ಆಗ್ಲೂ ಅವನಿಗೆ ಪ್ರವಚನ, ಧ್ಯಾನವೇ ಹೆಚ್ಚಿನ, ಅಂದ್ರೆ ಅದು ಮಾನಸಿಕ, ಆಮೇಲೆ ವಾಚಿಕ, ಆಮೇಲೆ ಅರ್ಚನ, ಅದು ಪೂಜಾದಿಗಳು, ಕಾಯಿಕ. ಹೀಗೆ 3 ರೀತಿಯ ಕೆಲಸವನ್ನ ಜನಸೇವೆಯ ಮೂಲಕ ಮಾಡ್ತಾನೆ. ಒಂದು ಸ್ಪಷ್ಟ ಹೇಳಿದ್ದವರು, ಜನಸೇವೆ ಇಲ್ಲದೆ ಸಿದ್ಧಿ ಇಲ್ಲ. ನೀನು ಆ ಸಿದ್ಧಿಯನ್ನ ಪಡಿಬೇಕು ಅಂತಂದ್ರೆ ಖಂಡಿತವಾಗಿಯೂ ಜನಸೇವೆ ಮಾಡಲೇಬೇಕು. ಹೇಗಾದ್ರೂ ಸರಿ. ಎಷ್ಟು ನಾವು ಜನರ ದಾರಿ ತಪ್ಪಿಸ್ತೇವೆ, ದಿಕ್ಕು ತಪ್ಪಿಸ್ತೇವೆ, ಅಷ್ಟು ಸಿದ್ಧಿಯಿಂದ ನಾವು ದೂರವಾಗ್ತೇವೆ. ಆ ಪ್ರಯಾಣಕ್ಕೆ ನಮಗೆ ಬಲ ಬರುವುದೇ ಸಂತೋಷದಿಂದ ತನ್ನ ಬದುಕಿಗೆ ಬೆಳಕು ಸಿಕ್ಕಿತು ಅಂತ ಅವನು ನಾನು ಬೆಳಿಲಿಕ್ಕೆ ಅವಕಾಶ ಆಯ್ತು ಅನ್ನುವ ದಾರಿಯನ್ನು ಹಿಡಿಯುವುದು. ಒಟ್ಟು ಯೋಗಾಭ್ಯಾಸಿಯಾದವನು ಯಾರೂ ಆಗಿರ್ಬೋದು, ಗೃಹಸ್ಥನೂ ಆಗಿರ್ಬೋದು, ಸನ್ಯಾಸಿಯೂ ಆಗಿರ್ಬೋದು. ಗೃಹಸ್ಥನಾದ್ರೂ ಅವನಿಗೆ ಜನಸೇವೆ ಇದೆ, ಸನ್ಯಾಸಿ ಆದ್ರೂ ಅವನಿಗೆ ಜನಸೇವೆ ಇದೆ. ಅಂದ್ರೆ ಸರ್ವಕರ್ಮ ಫಲತ್ಯಾಗ ಅನ್ನೋದನ್ನೇ ತ್ಯಾಗ ಅಂತ ಹೇಳಿದ್ದಾದ್ರಿಂದ ಕರ್ಮತ್ಯಾಗವನ್ನ ಯಾವತ್ತೂ ಸನ್ಯಾಸ ಅಂತ ಹೇಳುವುದೇ ಇಲ್ಲ. ಯಾವುದು ಕಾಮ್ಯ ಕರ್ಮತ್ಯಾಗ ಅನ್ನೋದಿದೆ, ಅದು ಮಾಡಬಹುದು. ಏನನ್ನು ಬಯಸದೆ ಕರ್ಮ ಮಾಡುವುದನ್ನ ಬಯಸಿ ಮಾಡುವ ಕರ್ಮವನ್ನು ಬಿಡುವುದು ಅಂತ ಅರ್ಥ. ಹಾಗಾಗಿ ಸರ್ವಕರ್ಮ ಪರಿತ್ಯಾಗ ಅನ್ನುವ ಹಿನ್ನೆಲೆಯಲ್ಲಿ ಮಾಡುವುದಾದರೆ
ಎಲ್ಲ ಬಿಟ್ಟೇ ಬಿಡುದಾದ್ರೆ ಜ್ಞಾನ ಪ್ರಸಾರ ಮಾಡುವುದು ತಪ್ಪು. 4 ಜನ 10 ಜನ ಶಿಷ್ಯರನ್ನ ತಯಾರು ಮಾಡುವುದು ತಪ್ಪು. ಯಾಕಂದ್ರೆ ಕರ್ಮ ಸನ್ಯಾಸ ಆದ್ಮೇಲೆ ಯಾರಿಗೂ ಅವರಿಗೆ ಸಂಪರ್ಕವೇ ಇರಬಾರದು. ಚತುರಾಮ್ನಾಯ ಪೀಠವಾಗಿರ್ಬೋದು, ಇನ್ನೇನು ಅಲಂಕಾರಗಳಿರಬಹುದು, ಪಲ್ಲಕ್ಕಿ ಮೆರವಣಿಗೆ ಇರಬಹುದು, ಉಪದೇಶಗಳಿರಬಹುದು. ಇದೆಲ್ಲ ಯಾವಾಗ ಅಂದ್ರೆ ಯೋಗ ರೂಢನಾಗಿ ಕರ್ಮದ ಜೊತೆಗೆ ಇದ್ದಾಗ. ಯಾರ ಸನ್ಯಾಸ ಸರ್ವಕರ್ಮ ತ್ಯಾಗವನ್ನೇ ಸನ್ಯಾಸ ಅಂತ ಹೇಳ್ತಾನೋ ಅವನು ಪೀಠದಲ್ಲಿ ಕೂಡಬಾರದು, ಉಪದೇಶ ಮಾಡಬಾರದು, ಅಲ್ಲಿ ಪಾದಪೂಜೆ ಮಾಡಿಸ್ಕೊಡ್ಬಾರದು. ಯಾವ ರೀತಿಯಿಂದಲೂ ಕೂಡ ಜನರ ಜೊತೆಗೆ ಅವನಿಗೆ ಬೆರಿಲಿಕ್ಕಿಲ್ಲ. ಅದೆಲ್ಲ ಮಾಡುದು ಉಪದೇಶ ಮಾತ್ರ ಸರ್ವಕರ್ಮ ಫಲತ್ಯಾಗವೇ ಸನ್ಯಾಸ ಅಂತ ಹೇಳುದು. ಇದು ಅವರ ಕ್ರಿಯೆಗೂ ಅವರ ಆಚರಣೆಗಿರುವ ಪರಸ್ಪರ ವ್ಯತ್ಯಾಸ ಅನ್ನೋದು ಸ್ಪಷ್ಟವಾಗುತ್ತೆ. ಅಂದ್ರೆ ಅವರು ಚಿಂತನೆಯಲ್ಲಿ ತಪ್ಪಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿಯೇ ಪ್ರಾಚೀನರು ಅವರ ಹೆಸರಲ್ಲಿ ದುಡ್ಡಿಟ್ಕೊಳ್ಳಿಕ್ಕಿಲ್ಲ. ಸನ್ಯಾಸ ಆದವನಿಗೆ ಅವನಿಗೆ ಅಂತ ಒಂದು ಪ್ರಾಪರ್ಟಿ ಇಲ್ಲ, ದೇವರ ಹೆಸರಲ್ಲಿ ಇಟ್ಟಿರ್ತಾರೆ. ಅದರಿಂದ ಅದು ಅವರ ಸಂಪತ್ತು ಅಲ್ಲ, ಅದು ಅವ್ರಿಗೆ ಸ್ಪಷ್ಟ ಗೊತ್ತಿರುತ್ತೆ ಕೂಡ. ಆದ್ರೆ ಸಮಾಜಕ್ಕೆ ಸಹಾಯ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಆ ಹೆಸರಿನ ದುಡ್ಡನ್ನು ಉಪಯೋಗಿಸ್ತಾರೆ ಅಂತ ಆದ್ರೆ ಅದು ದೋಷ ಅಲ್ಲ. ಆದ್ರೆ ಅವರಿಗೆ ಅಂತ ಯಾವುದು ಸ್ವಂತದ್ದು ಅಂತಿರಲ್ಲ. ಅದರಿಂದಾಗಿ ಸಮಾಧಿ ಸ್ಥಿತಿಗೆ ಹೋಗುವ ಮುನ್ನ ಲೋಕದ ಜೊತೆಗೆ ಸಂಬಂಧ ಮಾಡ್ಲೇಬೇಕು, ಕಲ್ಪಿಸ್ಕೊಳ್ಳೇಬೇಕು. ಇದು ಸನ್ಯಾಸಿಗೂ ಸರಿ, ಗೃಹಸ್ಥನಿಗೂ ಸರಿ. ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಈ ನಿಯಮ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಮಾಡ್ತಾ ಇಲ್ಲ ಅಂದ್ರೆ ಅವರ ನಿಯಮವನ್ನು ಒಪ್ಕೊಂಡಿದ್ದಾರೆ, ಆದ್ರೆ ಆ ನಿಯಮ ಶಾಸ್ತ್ರೀಯ ಅಲ್ಲ ಅಂತ ಗೊತ್ತಾಯ್ತು. ಭಯಾನಕ ಏನು ಅಂದ್ರೆ ಆ ನಿಯಮ ಒಪ್ಪಲ್ಲ, ಆದ್ರೆ ಆ ಕರ್ಮ ಮಾಡ್ತಿದ್ದಾರೆ. ಇದು ಡಂಬಾಚಾರ. ಸರ್ವಕರ್ಮ ಫಲತ್ಯಾಗ ಅನ್ನೋದನ್ನೇ ಸರ್ವಕರ್ಮತ್ಯಾಗ ಅನ್ನೋದನ್ನೇ ಸನ್ಯಾಸ ಅಂತ ಒಪ್ಪಿದ್ದಾರೆ. ಆದ್ರೆ ತಾವು ಮಾತ್ರ ದಿಗ್ವಿಜಯಗಳನ್ನ ಸಾಧಿಸ್ತಾ, ಊರೂರುಗಳಲ್ಲಿ ತಿರುಗ್ತಾ, ಬಗೆ ಬಗೆಯ ವೇಷಗಳನ್ನ ತೊಡ್ತಾ, ಜನರ ಮಧ್ಯದಲ್ಲಿ ತಾನು ಜ್ಞಾನವನ್ನ ಹಬ್ಬಿ ನನ್ನ ಮತವನ್ನು ಧರಿಸ್ತೇನೆ ಅಂತನ್ನುವ ಉದ್ಧಟತನದಿಂದ ವರ್ತಿಸ್ತಾ ಮುಂದುವರಿಯುವುದು ಮಾತ್ರ ಅದು ಪರಸ್ಪರ ವ್ಯಾಮೋಹಕರವಾದ ಸಂಗತಿ ಅಥವಾ ವಿರುದ್ಧವಾದ ಚಿಂತನೆಗಳು ಅನ್ನೋದು ಸ್ಪಷ್ಟ. ಸಮಾಧಿಯೋಗ ಸಿದ್ಧಿ ಆಯಿತು, ಭಗವದ್ ದರ್ಶನ ಆಯಿತು. ಅಂತಹ ಅಪರೋಕ್ಷ ಜ್ಞಾನಿಯ ಕಾರ್ಯ ಏನು ಅಂತನ್ನೋದನ್ನು ಆಚಾರ್ಯರು ತಿಳಿಸಿ ಆಯ್ತು. ಸೋತ್ತಮಾನಾಂ ಕಾರ್ಯ, ಅವರಿಗಿಂತ ಹಿರಿಯರಿಗೆ ಅವ್ರು ಮಾಡ್ಬೇಕು. ಆಮೇಲೆ ಅಲ್ಲಿ ತನಕ ಎಲ್ರಿಗೂ ಮಾಡಬೇಕು. ಆ ಭಗವಂತನ ಸಿದ್ಧಿ ಆದ್ಮೇಲೆ ಅಂತಹ ಭಗವಂತನನ್ನ ಕಂಡ ಪುರುಷ ಎಲ್ಲೋ ಪ್ರಾರಬ್ಧವಶದಿಂದ ಮಾಡಬಹುದು. ಆದ್ರೆ ಸಾಮಾನ್ಯವಾಗಿ ಅವನಿಗಿಂತ ಉತ್ತಮರು ಯಾರಿದ್ದಾರೋ ಅವರಲ್ಲಿ ಹೆಚ್ಚು ಅವನು ತನ್ನ ಜವಾಬ್ದಾರಿಯನ್ನು ಸೇವೆಯನ್ನು ಮಾಡಬೇಕು ಅನ್ನುವುದು ಶಾಸ್ತ್ರದ ಮಾತು. ಹಾಗಾಗಿ ಯಾಕೆಂದ್ರೆ ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡವರು ಭಗವದ್ಭಕ್ತರನ್ನ ಮರಿಲಿಕ್ಕಾಗತ್ತಾ? ಇಲ್ಲ. ಅದು ಭಗವನ್ ನಿಷ್ಠೆಯೇ. ಆದ್ರಿಂದ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಸರ್ವಕರ್ಮ ಪರಿತ್ಯಾಗ ಇಲ್ಲ, ಸರ್ವಕರ್ಮ ಫಲತ್ಯಾಗ ಮಾತ್ರ ಇರುವುದು. ಇನ್ನು ಆ ಸ್ವರೂಪವನ್ನ ಬಿಡಿಸಿ ಯೋಚನೆ ಮಾಡಿದ್ರು. ಪ್ರಾಣಿಪಕಾರೇಣ ಪ್ರೀತೋ ಭವತಿ ಈಶ್ವರ ಅಂತ. ಯಾವುದು? ಬೆಕ್ಕು, ನಾಯಿ, ಹಾವು, ಕಾಗೆ, ಹಸು, ಕುರಿ, ಈ ಎಲ್ಲ ಜೀವಿಗಳಿಗೆ ಏನೇ ತೊಂದರೆ ಆದ್ರೂ ಕೂಡ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳ್ತೀರಲ್ವಾ? ಆ ರೀತಿ ಅದಕ್ಕೆ ಏನೇ ತೊಂದರೆ ಆದ್ರೂ ಕೂಡ ಹಸುಗಳಿಗೆ, ಅಂದ್ರೆ ಹಸು ನಮಗೆ ಭಗವಂತನ ವಿಶೇಷ ಸನ್ನಿಧಾನ ಉಳ್ಳದ್ದು ಅನ್ನೋ ಕಾರಣಕ್ಕಾಗಿ ಅದನ್ನು ಹೆಚ್ಚು ಒತ್ತು ಕೊಡ್ತಾರೆ. ಆದ್ರೆ ಎಲ್ಲದರಲ್ಲೂ ಭಗವಂತ ಅಂತರ್ಯಾಮಿಯಾಗಿದ್ದಾನೆ ಅನ್ನೋ ದೃಷ್ಟಿಯಲ್ಲೇ ಸೇವೆಯನ್ನು ಮಾಡಬೇಕು. ಇದು ಪ್ರಾಣಿ ಅನ್ನುವ ಶಬ್ದವನ್ನ ಹಾಕಿದ್ರಿಂದ ಪ್ರಾಣ್ಯುಪಕಾರೇಣ ಸಕಲ ಜೀವರಲ್ಲಿರುವ ಪ್ರಾಣನನ್ನು ಉಪಾಸನೆ ಮಾಡಬೇಕು, ಪ್ರಾಣಸ್ಥನಾದ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಗೊತ್ತಾಗುತ್ತೆ.
ಎಲ್ಲದರಲ್ಲೂ ದೇವರು ಹೇಗಿದ್ದಾನೋ ಹಾಗೆ ಪ್ರಾಣನೂ ಇದ್ದಾನೆ. ಆ ಮುಖ್ಯ ಪ್ರಾಣನ ಚಿಂತನೆ ಸರಿಯಾಗಿ ನಾವು ನಡೆಸಿದ್ರೆ ನಮಗೆ ಬಹಳ ಬೇಗ ಸದ್ವಿದ್ಯೆ ಒದಗುತ್ತೆ. ಸಚ್ಚಿಂತನೆಯಲ್ಲಿ ನಾವು ತೊಡಗುವುದಕ್ಕೆ ಬೇಕಿರುವ ಶಕ್ತಿ ಸಿಗುತ್ತೆ. ಹಾಗಾಗಿ ಕೇವಲ ಪರಮಾತ್ಮ ಮಾತ್ರ ಅಲ್ಲ, ಪ್ರಾಣನು ಕೂಡ ಸಕಲ ಜೀವನಿಷ್ಠ ಅಂತ ಚಿಂತಿಸಿ ನಾವು ಸೇವೆ ಮಾಡುವುದು ಅನ್ನೋದು ಪ್ರಸನ್ನರಾದ ಪ್ರಾಣನಾರಾಯಣರ ದರ್ಶನಕ್ಕೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಸಂತುಷ್ಟೋ ಭವತಿ ಅನ್ನುವ ಶಬ್ದವನ್ನ ಹಾಕಿದ್ದು. ಅದು ಬಹಳ ಒಳ್ಳೆ ಶಬ್ದ. ಸಂತುಷ್ಟ, ತೃಪ್ತನಾಗ್ತಾನೆ. ಶಬ್ದ ಹಾಕಿದ್ದು ಎಷ್ಟು ಚಂದ. ಸಂತುಷ್ಟೋ ಭವತೀಶ್ವರ. ಈಶಗಿಂತಲೂ ವರರಾದವರು ಇಬ್ರು ಕೂಡ. ಈಶಾದಪಿ ವರಹ, ಈಶನಿಗಿಂತಲೂ ಕೂಡ ವರ ಶ್ರೇಷ್ಠ. ಪ್ರಾಣನೂ ಹೌದು, ಪರಮಾತ್ಮನೂ ಹೌದು. ಹಾಗಾಗಿ ಇನ್ನು ಈಶಾ ಒಬ್ಳಿದ್ದಾಳೆ, ಪರಮಾತ್ಮನಿಗೆ ಮಾತ್ರ ಹೇಳುವುದಾದ್ರೆ ಅವಳಿಗಿಂತಲೂ ವರ. ಅದರಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ಪರಮಾತ್ಮನಿಗೆ, ಆ ನಂತರದಲ್ಲಿ ಪ್ರಾಣನಿಗೂ ಈ ಸಕಲ ಜೀವ ಹೃದಯಸ್ಥನಾಗಿದ್ದಾನೆ ಅನ್ನುವ ಚಿಂತನೆಯ ಅವಶ್ಯಕತೆ ಸಾಧಕನಿಗಿದ್ದೇ ಇದೆ. ಬಿಂಬ ದರ್ಶನ ಆದ್ಮೇಲೆ ಜನರ ಸೇವೆ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಒಳಗಿನಿಂದ ಅವನು ಚಟುವಟಿಕೆಯಲ್ಲಿ ತೊಡಗಲ್ಲ ಅಂತಿಲ್ಲ, ಕಡಿಮೆ ಆಗುತ್ತೆ. ಅವನಿಗೆ ಸಹಜವಾಗಿ ಬೇರೆ ದಿಕ್ಕಿನ, ನೋಡಿ ಯೂನಿಯನ್ ಲೀಡರ್ ಆಗಿದ್ದವನು ಆಮೇಲೆ ಸ್ವಲ್ಪ ಮ್ಯಾನೇಜರ್ ಆದ್ರೆ ಆವಾಗ ಜನರ ಜೊತೆಗೆ ಸಂಪರ್ಕ ಕಮ್ಮಿ ಆಗುತ್ತೆ. ಆ ಜನರನ್ನ ನಿರ್ಧರಿಸುವ, ಆ ಜನರ ಜೊತೆಗೆ ಒಡನಾಟ ಇರುವ ಲೀಡರ್ಗಳ ಜೊತೆಗೆ ಅವನಿಗೆ ಸಂಪರ್ಕ ಜಾಸ್ತಿ ಆಗುತ್ತೆ. ಅದ್ರ ಮೇಲೆ ಮತ್ತೆ ಅವನು ಇನ್ನು ಮೇಲೆ ಹೋದ ಅಂದ್ರೆ ಕಾರ್ಯವಾಹಕನಾಗಿ ಕೆಲಸ ಮಾಡುವಾಗ ಪ್ರಧಾನವಾಗಿ ಮೀಟಿಂಗ್ ಮಾಡುದು, ಪ್ರೊಡಕ್ಷನ್ಗೆ ಬೇಕಿರುವ ವಸ್ತುಗಳಿಗೆ ಆದೇಶ ಕೊಡುವುದು, ಇಂತಹದ್ದರಲ್ಲೇ ಹೆಚ್ಚು ಸೇರ್ತಾ ಹೋಗ್ತಾನೆ. ಜನರ ಜೊತೆಗೆ ಬೆರೆಯುವುದು ಮತ್ತು ಕಮ್ಮಿ ಆಗುತ್ತೆ. ಹೀಗೆ ಎತ್ತರಕ್ಕೆ ಹೋದ ಹಾಗೆ ಸಿದ್ಧೋಪಾಯೇನ ವಿಷ್ಣುವಸ್ತು ಅಂತ ಆ ಮಾತು ಹಿಂದೆ ಹೇಳಿದ್ದು. ಕೃಷ್ಣನ ಮಾತಿನಲ್ಲಿ ಸ್ಪಷ್ಟವಾಗಿ ಬಂದ ಸಂಗತಿ, ಜ್ಞಾನಿಗಳಾದವರು ನಿರಂತರವಾಗಿ ಸಿದ್ಧಿ ಆದ್ರೂ ಸರಿ, ಸಿದ್ಧಿ ಆಗದೇ ಇದ್ರೂ ಸರಿ, ನಿರಂತರ ಭಗವಂತನ ಸಂಪರ್ಕದಲ್ಲಿ ಇರಬೇಕು ಅಂತಾದ್ರೆ ಲೋಕದ ಸೇವೆಯನ್ನು ಮಾಡಲೇಬೇಕು. ಇದು ಒಟ್ಟು ಅಂಶ. ಅವನು ಹೇಗಿರ್ತಾನೆ ಅನ್ನೋದನ್ನ ಕರ್ಮಸು ನ ಅನುಷಜ್ಯತೆ ನ ಇಂದ್ರಿಯಾರ್ಥೇಶು ಅನುಷಜ್ಯತೆ ಅಂತ ಎರಡು ಶಬ್ದಗಳನ್ನ ಹೇಳಿದ್ದು. ಮಾನಸಿಕವಾಗಿಯೂ ದೈಹಿಕವಾಗಿಯೂ ಇಂದ್ರಿಯಗಳ ವಸ್ತುಗಳನ್ನ ಅವನು ಪ್ರವೇಶಿಸುವುದಿಲ್ಲ ಅಂತ ಮಾತು ಹೇಳಿದ್ರು. ಅವನಿಗೆ ಇನ್ನೂ ಬೇಕು ಅನ್ನುವ ಚಿಂತನೆ ಯಾವತ್ತೂ ಬರಲ್ಲ. ಯಾವ್ದಾದ್ರೂ ಲೋಕದ ಸುಖ ಖುಷಿ ಕೊಡುವಂತ ಸಂಗತಿ ಇದ್ರೆ ಅದು ತನ್ನೊಳಗೆ ಇದೆ ಅಂತ ಅವನಿಗೆ ಗೊತ್ತಿರುತ್ತೆ. ಅದರಿಂದಾಗಿ ಯೋಗಾರೂಢನಾಗಿ ಉಳಿದು ಬಿಡ್ತಾನೆ. ಹಾಗಾಗಿ ಅವನನ್ನು ಯೋಗಾರೂಢ ಅಂತ ಕರೆಯುವುದು ಕೂಡ. ಯಾಕೆಂದ್ರೆ ಕರ್ಮಗಳ ಬಗ್ಗೆ ಹಿಂದಿನ ಮಾತಿನಲ್ಲಿ ಸ್ಪಷ್ಟವಾಗಿ ಬಂತು. ಜನರ ಜೊತೆಗಿನ ಒಡನಾಟ ನಿಧಾನಕ್ಕೆ ಕಮ್ಮಿ ಆಗ್ತಾ ಬಂದು ಆಖ್ಯಾನ, ಧ್ಯಾನ, ಅರ್ಚನೆಗಳಲ್ಲಿಯೇ ಹೆಚ್ಚು ತೊಡಗುವುದು ಅಂತಾಗಿ ಅವನಿಗೆ ಸರ್ವ ಸಂಕಲ್ಪಗಳ ಹೊರಗಿನ ಬಯಕೆಗಳ ಆಸೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳಿದ್ರು. ಯಾರು ವಿಷಯದ ಸೆಳೆತಕ್ಕೊಳಗಾಗ್ತಾನೋ ಅವನ ಅಪರೋಕ್ಷ ಜ್ಞಾನ ಪಡ್ಕೊಳ್ಳೋಕ್ ಸಾಧ್ಯವೇ ಇಲ್ಲ. ಆದ್ರೆ ನ ಅನುಷಜ್ಯತೆ, ಆ ಸೆಳೆತದಿಂದ ಪಾರಾದವನೇ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಅಂದ್ರೆ ಸಾಧನಾವಸ್ಥೆಯನ್ನ ಪ್ರತ್ಯಾಹಾರ ವಿಧಾನದಿಂದ ಹೊರಗಿನ ಸಂಪರ್ಕವನ್ನು ಕಡಿಮೆ ಮಾಡ್ತಾ ಬರುವುದು, ಇದು ಒಂದು ಸಾಧನೆಯ ದಾರಿಯಲ್ಲಿ ಲೋಕದ ಸಂಪರ್ಕವನ್ನ ಕಮ್ಮಿ ಮಾಡುವುದು. ಅಪರೋಕ್ಷ ಜ್ಞಾನಿ ಆಗದವನು ವಿಷಯವನ್ನ ಗೆಲ್ಬೇಕಾದ್ರೆ ವಿಷಯದ ಜೊತೆಗಿರ್ಬೇಕು. ಇದ್ರೂ ಕೂಡ ಅದವನನ್ನ ತಟ್ಟಬಾರದು, ಆಮೇಲೆ ಬಿಟ್ಟು ಬಿಡ್ಬೋದು. ಅದೇ ಪ್ರತ್ಯಾಹಾರ. ಪ್ರಯತ್ನ ಪೂರ್ವಕವಾಗಿ ವಿಷಯವನ್ನ ಗೆಲ್ಲುವುದು ಅಂತ ಅರ್ಥ. ಅಪರೋಕ್ಷ ಜ್ಞಾನ ಅಂದ್ರೆ ಅನಾಯಾಸವಾಗಿ
ವಿಷಯ ದೋಷಗಳನ್ನು ಮೀರಿ ನಿಲ್ಲುವುದು. ಸ್ವತಃ ದೋಷಲಯ, ಬಯಸದೆಯೇ ಅವನಲ್ಲಿ ಅದರ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುವುದು. ಅಂದ್ರೆ ಪ್ರಯತ್ನ ಪಡದೇ ಅದರಿಂದ ಹೊರಗೆ ಬಂದು ನಿಲ್ಲುವುದು. ತಲೆಗೆ ಹೋಗಲ್ಲ ಅದು, ಎಷ್ಟು ಗಲಾಟೆ ಆಗ್ತದೆ ತಲೆಗೆ ಅದು ಹೋಗಲ್ಲ. ಧ್ಯಾನದ ಸ್ಥಿತಿಗೆ ಹೋದವನಿಗೆ ಹೊರಗಿನ ಯಾವ ಸದ್ದು ಕೂಡ ಒಳಗೆ ನಾಟಲ್ಲ, ಯಾವ ರೂಪವನನ್ನು ಸೆಳೆಯಲ್ಲ, ಯಾವ ಪದಾರ್ಥವನ್ನ ನಾಲಿಗೆಯಲ್ಲಿ ನೀರೂರಿಸಲ್ಲ. ಎಷ್ಟೋ ತಿಂದಾಗಿದೆ, ಇದರಿಂದ ಏನಲ್ಲ ಸಾಧನೆ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಯೋಗಾರೂಢಸ್ಯ ಲಕ್ಷಣಂ ಅಂತ ಯದಾ ಅನ್ನೋ ಶಬ್ದದಿಂದ ಹೇಳಿತು. ಸಮ್ಯಕ್ ಅನನುಷಂಗ ತಸ್ಯೈವ ಭವತಿ. ಅನನುಷಂಗ ಅಂದ್ರೆ ಬೇಕಿಲ್ಲದೆ ಅನಗತ್ಯವಾದ ಸಂಘ ಇಲ್ಲದೆ ಇರುವುದು. ಅಗತ್ಯವಿರುವ ಸಂಘ ಮಾತ್ರ ಇರುತ್ತೆ, ಅನಗತ್ಯವಾದ ಸಂಘ ಅಂಟಿಕೊಳ್ಳುವಿಕೆ ಬಿಟ್ಟು ಬಿಡ್ತಾನೆ. ಉಕ್ತಂಚ ಸ್ವತೋ ದೋಷಲಯೋ ದೃಷ್ಟವಾದ್ಯುತರೇಷಾಂ ಪ್ರಯತ್ನತಃ. ಯಾರಲ್ಲಿ ಸಹಜವಾಗಿ ಈ ದೋಷಗಳಿಂದ ಹೊರಗೆ ಬರಲಿಕ್ಕೆ ಭಗವಂತನ ದರ್ಶನವೇ ಕಾರಣವಾಗುತ್ತೋ ಅವನು ಸಿದ್ಧ. ಇನ್ನು ಉಳಿದವರಿಗೆ ಪ್ರಯತ್ನ ಸಾಧ್ಯ. ಹಾಗಾಗಿ ಇತರೇಷಾಂ ಪ್ರಯತ್ನತಃ, ಭಗವಂತನನ್ನು ನೋಡಿದ ತಕ್ಷಣವೇ ದೋಷಗಳೆಲ್ಲ ನಾಶವಾಗುತ್ತೆ. ಅವರಿಗೆ ಈ ವಿಷಯ ಪದಾರ್ಥಗಳು ಕಾಡುವುದಿಲ್ಲ. ಇನ್ನುಳಿದವರಿಗೆ ಕಾಣುವ ತನಕ ಪ್ರಯತ್ನ ಪೂರ್ವಕವಾಗಿ ಅದನ್ನ ಹೊರಕ್ಕೆ ತಳ್ಳುತ್ತಾ ಬರಬೇಕು. ಯಾಕೆ ಅವನು ಅಂಟಿಸ್ಕೊಳ್ಳಲ್ಲ? ಸರ್ವ ಸಂಕಲ್ಪ ಸನ್ಯಾಸಿ. ಆದ್ದರಿಂದ ಆಚಾರ್ಯರ ತಾತ್ಪರ್ಯದ ಮಾತು ಹಿಂದೆ ಕೂಡ ಈ ಮಾತು ಬಂದಿತ್ತು. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸಿ ಅಧ್ಯಾತ್ಮ ಚೇತಸೋ ಅಂತ ಬಂದಿತ್ತು. ಅದರ ಇನ್ನೊಂದು ಮುಖದಲ್ಲಿ ಈ ಮಾತು ಇಲ್ಲಿ ಕಂಡದ್ದು. ಇದೆಲ್ಲ ಭಗವಂತ ತನಗೆ ಆತ್ಮೀಯನಾದ್ರಿಂದ ಭಗವಂತನ ಅಧೀನದಲ್ಲಿ ಇದೆಲ್ಲವೂ ಇದ್ದಿರುತ್ತೆ. ಇದು ಭಗವಂತನಿಗೆ ಸಂಬಂಧಿಸಿದ್ದು ಅಂತ ತಿಳಿಯುವುದರಿಂದ, ಮತ್ತು ದೇವರು ಕೂಡ ಇವನು ನನ್ನನ್ನ ಆಶ್ರಯಿಸಿದ್ದಾನೆ, ಅದರಿಂದಾಗಿ ಇವನನ್ನು ಉದ್ಧರಿಸ್ತೇನೆ ಅನ್ನುವ ಆತ್ಮೀಯತೆಯನ್ನು ಕೂಡ ತೋರ್ತಾನೆ. ಅದರಿಂದಾಗಿ ಅವನು ಸನ್ಯಾಸಿ ಅಂತ ಅನಿಸಿಕೊಳ್ತಾನೆ. ಸನ್ಯಾಸಿ ಅಂತ ಆಗಬೇಕಾದ್ರೆ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ಆ ಇಂದ್ರಿಯಾರ್ಥಗಳ ದುಡುಕುತನ ಅಥವಾ ದೊರಿತ ಅದು ನಮ್ಮನ್ನ ಕಾಡುವುದಿಲ್ಲ. ಅದರಿಂದಾಗಿ ಮುಂದೆ ಮತ್ತೆ ಹೇಗೆ ಅವನನ್ನು ಉದ್ಧರಿಸಿಕೊಳ್ಬೇಕು ಅನ್ನುವ ಮಾತನ್ನ ಹೇಳ್ತಾರೆ. ಭಗವಂತನೇ ಒಲಿದು ಬರುವುದು ಅಂತ ಒಟ್ಟು ತಾತ್ಪರ್ಯ. ಯಮೈವೇಶ ವೃಣತೆ ತೇನ ಲಭ್ಯ ಅಂತ. ಹಾಗಾಗಿ ಅನುವಿಧೀಯತೆ ಅಂತ ಈ ಪ್ರಯೋಗವನ್ನ ಹಿಂದೆಯೂ ಮಾಡಿದ್ದಾರೆ ಕರ್ಮಣಿ ಪ್ರಯೋಗದಲ್ಲಿ. ಇಲ್ಲೂ ಸಜ್ಜತೆ ಅಂತ ಬಳಸಿದ್ದಾರೆ. ಇಂದ್ರಿಯಗಳಿಂದ ಬಲಾತ್ಕಾರವಾಗಿ ಆ ಪದಾರ್ಥಗಳಿಂದ, ಯಾಕಂದ್ರೆ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಮ್ಮನ, ಇಂದ್ರಿಯಗಳು ಸೋಲೊಪ್ಪಿಕೊಳ್ಳದವುಗಳು, ಬಹಳ ಬಾರಿ ಮತ್ತೆ ಮತ್ತೆ ಜಾರ್ತಾನೆ ಇರುತ್ತೆ. ಅದರಿಂದಾಗಿ ಅನುಷಜ್ಯತೆ, ಹಿಡಿತದಲ್ಲಿ ಇಡಲ್ಪಡಬೇಕಾಗುತ್ತದೆ. ಯಸ್ಸಾಧಕ ಇಂದ್ರಿಯಾರ್ಥೇಶು ಅನುಷಜ್ಯತೆ ಸ ಯೋಗಾರೂಢ. ಇದು ಈ ಪದ್ಯದ ಒಟ್ಟು ಭಾವ. ಮತ್ತೆ ಹೊಸ ಪದ್ಯದ ವಿಷಯವನ್ನ ನಾಳೆ ಮತ್ತೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಂ ಅಸ್ತು.